ಮಾಡಿದ್ದು. ಸರ್ ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಸರ್. ಹಾಂ, ನಾವು 2 ವರ್ಷದಿಂದ ನೋಡ್ತಿದ್ವಿ, ಭಾಳ ಖಾಲಿ ಹೊಡಿತಿದ್ವಿ. ಇಲ್ಲಿ ಹೋಗೋಕ್ಕೆ ಬೇಜಾರಾಗತ್ತೆ ಸರ್. ನಾವು ನಮ್ಮ ದೊಡ್ಡಮ್ಮವ್ರಲ್ಲೇ ನಲ್ವಾಗ್ಲ ಅಂತಂದು ಈಗ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಸರ್. ಈಗ ರೈತರಿಗೂ ಭಾಳ ಹೆಲ್ಪ್ ಆಗುತ್ತೆ, ನೋಡೋಕೆ ಭಾಳ ಒಳ್ಳೆ ಖುಷಿ ಆಗುತ್ತೆ ಸರ್. ಇವ್ರು ನಮ್ಮ ಫ್ರೆಂಡ್ ಭಾಳ ಖುಷಿಯಾಗಿದೆ. ಯಾಕಂದರೆ ಇವತ್ತು ಸಂಡೇ ನಮಗೆ ಒಂದು ಯಾರಾದರೂ ಪ್ರೇಕ್ಷಣಿಕ ಸ್ಥಳಕ್ಕೆ ಹೋಗ್ಬೇಕಂತ ಅವಕಾಶ ಇತ್ತು. ಬಟ್ ಹರಿಯೋದು ಹೊಳೆ ನೋಡಬೇಕು, ಭಾಳ ತುಂಗಭದ್ರಾ ನದಿ ಹರಿತಾ ಇದೆ ಅಂತ ಕೆಲವರು ಹೇಳಿದರು. ಬಟ್ ನಾವು ನೈಜವಾಗಿ ನೋಡಿದಾಗ ನಮಗೆ ಆನಂದ ಸಿಗ್ತಾ ಇದೆ, ಭಾಳ ಖುಷಿ ಆಗ್ತಿದೆ. ತಾವು ಎಲ್ಲ ಬಂದು ಆನಂದನ ಖುಷಿ ಪಡಬೇಕು, ಯಾವ ಹಂಚಕ್ಕಾಗಲ್ಲ. ಯಾರೇ ಈ ಕೆಳಗಡೆ ಇಳಿಯಕ್ಕೆ ಹೋಗಬೇಡಿ, ದಯಮಾಡಿ ಮೇಲಿಂದ ನೋಡಿ ಖುಷಿ ಪಡಿ, ಭಾಳ ಚಂದ ಇದೆ. ಮಾಡಿಟ್ಟಿರ್ತಾರೆ ಕುಂಬಾರೊಳಗೆ. ಅದನ್ನು ತಂದು ಪೂಜೆ ಮಾಡಿ 3 ದಿನ ಇಟ್ಟು ಇವತ್ತಿಗೆ ನದಿಗೆ 2 ವರ್ಷ ನೀರಿಲ್ಲ, ಖುಷಿ ಅನಿಸ್ತೈತಾ? ಯಾವ ಊರಿಂದ ಬಂದಿದ್ದೀರಕ್ಕ? ದಾವಣಗೆರೆಯಿಂದನಾ? ಹೆಂಗೆ ಅನಿಸ್ತಿದೆ ನೀರು ನೋಡಿ? ಈಗ 1 ವರ್ಷ 2 ವರ್ಷ ನೀರಿಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ಖುಷಿ ಆಗ್ತಿದೆನಾ? ಇನ್ನು ಬರ್ಬೇಕೇನಲ್ಲ ನೀರಿಲ್ಲಿ? ಇನ್ನೂ ಬರುತ್ತೆ ರೀ. ನೀವು ಪ್ರತಿ ವರ್ಷ ಬರ್ತೀರಕ್ಕ? ಹೋದ ವರ್ಷ ಬಂದಿದ್ರಿ,
ಈ ವರ್ಷ ಬಂದಿದೆ. ಬರ್ತೇವೆ ಒಂದೊಂದು ವರ್ಷ ಬರೋದು. ಹೌದಾ? ದಾವಣಗೆರೆಯಿಂದ ಬಂದಿದ್ದೀವಿ. ಹರಿಹರಕ್ಕೆ ಬರ್ತಾ ಇರ್ತೀವಿ. ಈ ಸರಿ ಜಾಸ್ತಿ ಮಳೆ ಬಂದು ನೀರು ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಇನ್ನೂ ಬರಬೇಕು ಮಳೆ, ನೀರು ಇನ್ನೂ ಬರಬೇಕು. ಯಾರು ಮುಂದೆ ಜಾಸ್ತಿ ಹೋಗ್ಬೇಡ್ರಿ, ಇಲ್ಲೇ ತುಂಬ ಖುಷಿ ಆಗ್ತಿದೆ.